ಚಂಪಗಡಂ ನೆಲ್ಲಕಟ್ಟ ಹನುಮ ದಾಸರ ಭೀಮ ತಿಪ್ಪಿ ಮೇಲೆ ಕೋಳಿ ರಗತ್ತು ಬೋಳಿ PRS ವಾಟರ್ ಪಾರ್ಕ್. ಎಲ್ಲಿಗೆ ಹೋಗ್ತಿದ್ದೀರಿ ಇವತ್ತು? ಹುಬ್ಳಿಗೆ. ಡೈಲಿ ಒಂದೊಂದು ಕಡೆ ಓಡಾಡೋದೇ ಕೆಲಸ ನಿಮ್ದು. ನೀನು ಒಬ್ಬಕ್ಕೆ ಓಡಾಡ್ತೀನಿ, ನೀವು ಬರಂಗಿಲ್ಲ. ನಾವು ಎಲ್ಲರೂ ಅದೇ ನಮ್ದು ಎಲ್ಲಾರ್ದು ಹೇಳಿದ್ದು. ಇಬ್ರು ಬರಂಗಿಲ್ಲ ನೀವು. ಈಗ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಿ? ಹುಬ್ಳಿಗೆ. ಹುಬ್ಳಿಗೆ ಈಗ ಯಾಕೆ? ಸರ್ಪ್ರೈಸ್. ಸರ್ಪ್ರೈಸ್. ಏನ್ ಸರ್ಪ್ರೈಸ್ ಅಂತದು? ಇವರು ಮಗಂಗೆ ಏನೋ ಬೇಕಂತೆ, ಅದಕ್ಕೆ ಇವರು ಕೊಡ್ಸಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಏನಿಲ್ಲ, ಡೆಕೆತ್ ಲೈನ್ ಹೊಂಟಿವಿ. ಡೆಕೆತ್ ಲೈನ್ ಏನ್ ತರಕ್ರಿ? ಡೆಕೆತ್ ಲೈನ್. ಡೆಕೆತ್ ಲೈನ್. ಡೆಕೆತ್ ಲೈನ್. ಡೆಕೆತ್ ಲೈನ್. ಇವರು ಡೆಕೆತ್ ಲೈನ್ಗೆ ಹೋಗುತ್ತಿದ್ದೇವೆ. ಶಾಹಿ ಸ್ನಾನಕ್ಕೆ ಪ್ರಯಾಗ್ರಾಜ್ಗೆ ಹೋಗುವ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಹೀಗಾಗಿ ಅಲ್ಲಿ ಮಲಗಲು ಟೆಂಟ್ಗಳು ಸಿಗುತ್ತಿಲ್ಲವಂತೆ. ಒಂದ್ 2,000-3,000 ಆದ್ರಾಗ್ಲಿ ಒಂದೆರಡು ಟೆಂಟ್ ತಗೊಂಬರಂಬ ಅಂತೇಳಿ ಕರ್ಕೊಂಡು ಹೊಂಟ್ರ. ಗೊತ್ತಾದ? 1,000 ಪೆಟ್ರೋಲ್ ಖರ್ಚು ಮಾಡಿ, 1,000 ರೂಪಾಯಿ ಪೆಟ್ರೋಲ್ ಖರ್ಚು ಮಾಡ್ಕೊಂಡು 2,000 ಮತ್ತು ಅದಕ್ಕೆ ಟೆಂಟ್ ತಗೊಂಡು ಅದನ್ನ ಬ್ಯಾಗ್ ಹೆಗಲ ಮ್ಯಾಗ ಹೊತ್ಕೊಂಡು ಪ್ರಯಾಗರಾಜ್ಗೆ ಹೋಗಿ ಗಂಗಾ ಯಮುನಾ ಸಂಗಮವಾಗುವ ಸ್ಥಳದಲ್ಲಿ ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಅದ್ರೊಳಗೆ ಮಕ್ಕೊಂಡು ಬರೋ ಕಾರ್ಯಕ್ರಮದಾಗ ಅದಾರ. ಇದು ಪ್ಲಾನಿಂಗ್, ಮುಂದಿನ ಪ್ಲಾನ್. ಅದರ ಸಲುವಾಗಿ ಹೊಂಟಿ ಡೆಕೆತ್ ಲೈನ್. ಏನ್ ಪ್ಲಾನ್ ಗೊತ್ತಾ? ಎಷ್ಟರ ಲೆಕ್ಕಾಚಾರದ ಮಂದಿ ಇದು ಗೊತ್ತಾ? ಇವ್ರೆ ಎಲ್ಲಾರ ಹೋಟೆಲ್ ಬುಕ್ ಮಾಡಿದ್ರ, ರೂಮ್ ಬುಕ್ ಮಾಡಿದ್ರ ಒಂದು ದಿನಕ್ಕೆ 2 ಮಂದಿ ಇಲ್ಲ 3 ಮಂದಿಗೆ 2,000-3,000 ಖರ್ಚು ಮಾಡ್ಬೇಕಾ ಒಂದು ದಿನಕ್ಕೆ? ಹೋಗುದ ಇವ್ರು ಒಂದು 7-8 ಜನ ಹೋಗ್ತಾರ. ತಗೊಳಕ್ಕೆಲೆ 2 ಟೆಂಟ್ ತಗೊಂಡ್ಬಿಡುದು. ಹೋದಲ್ಲಿ ಎಲ್ರ ಜಾಗ ನೋಡ್ಕೊಂಡು ಟೆಂಟ್ ಹಾಕೊಂಡು ಅಲ್ಲೇ ವಸ್ತಿ ಹೊಡೆದ್ ಬಿಡುದು. ಜೋಗಿರ್ ಗತಿ, ಗುಳೆಕರ ಗತಿ ಬಂದಿರ್ತಾವಲ್ಲ ಊರ್ ಬಿಟ್ಟು. ಹಂಗ ನಾವು ಊರ್ ಬಿಟ್ಟು ಹೋಗಿರ್ತೇವೆ. ಹಂಗ ಟೆಂಟ್ ಹಾಕೊಂಡು ಅಲ್ಲೇ ಮಕ್ಕೊಂಡು ಬರೋದು, ಶಾಹಿ ಸ್ನಾನ ಮಾಡ್ಕೊಂಡು ಬರೋದು. ಒಟ್ಟು ರೊಕ್ಕ ಉಳಿಸೋ ಕಾರ್ಯಕ್ರಮ. ಉಳ್ಸೋದಲ್ರಿ, ಅಲ್ಲಿ ನಿಮಗೆ ಬೇಕಂದ್ರೆ ರೂಮ್ ಸಿಗ್ತಿಲ್ಲಲ್ಲ. ಏನೇ ಇರುವಂತ ಆದ್ರೂ ಸೇಫರ್ ಸೈಡ್ ವಿಚಾರ ಮಾಡಿದ್ದು ಹೇಳು. ಹೌದು. ಈಗ ನೆಕ್ಸ್ಟ್ ಪ್ಲಾನಿಂಗ್ ನಿಮ್ದು ಪ್ರಯಾಗ್ರಾಜ್. ನೆಕ್ಸ್ಟ್ ಪ್ಲಾನಿಂಗ್ ಪ್ರಯಾಗ್ರಾಜ್ ಹೋಗ್ಬೇಕಂತ ಮಾಡೇವಿ. ಹೋಗ್ಬೇಕಲ್ಲ, ಹೋಗ್ತೀವಿ. ಹೋಗ್ಬೇಕಂತ ಐತಿ. ಶಾಹಿ ಸ್ನಾನಕ್ಕೆ ಹೋಗ್ತೀರ ಇನ್ನ ಪುಣ್ಯ ಸ್ನಾನಕ್ಕೆ ಹೋಗ್ತೀರೋ? ಅಲ್ಲಿ ಹೋದ್ಮೇಲೆ ಯಾವ ಸ್ನಾನ ಆಕತ್ತೆ ಅದು ಮಾಡೋದು. ತೀರ್ಥ ಸ್ನಾನಕ್ಕೆ ಹೋಗ್ತಿರೋ ಇನ್ನ ಅಮೃತ ಸ್ನಾನಕ್ಕೆ ಹೋಗ್ತಿರೋ? ಅಮೃತ ಸ್ನಾನ. ಅಮೃತ ಸ್ನಾನಕ್ಕೆ ಹೋಗ್ಬೇಕಂದ್ರ ಪರ್ಟಿಕ್ಯುಲರ್ ಈಗ ಬರೋ 12ನೇ ತಾರೀಕು ಬಿಟ್ರೆ 28ನೇ ತಾರೀಕು ಹಂಗ ತೀರ್ಥ ಸ್ನಾನ, ಹಂಗ ನಾರ್ಮಲ್ ಜಳಕ ಮಾಡಿ ತೀರ್ಥ ಸ್ನಾನ ಅಂತಾರಲ್ಲ, ಅದಕ್ಕೆ ಕ್ಷೇತ್ರ ಸ್ನಾನ ಮಾಡಿದ್ರೆ ಅಮೃತ ಸ್ನಾನ. ಜಳಕ. ಎಲ್ಲ ರೆಡಿ ಮಾಡ್ಕೊಂತಿದ್ದೀರ ಅದ್ರ ಸಂಬಂಧ ಪ್ರಯಾಗ್ರಾಜಿಗೆ ಹೋಗಕ್ಕೆ. ಟ್ರೈನ್ ಬುಕ್ಕಿಂಗ್ ಸಿಗ್ತಿಲ್ಲ, ಬಸ್ ಬುಕ್ಕಿಂಗ್ ಸಿಗ್ತಿಲ್ಲ, ಫ್ಲೈಟ್ ವಿಮಾನ ಅದ್ರ ಬುಕ್ಕಿಂಗ್, ವಿಮಾನ ಫ್ಲೈಟ್ ಅದ್ರ ಬುಕ್ಕಿಂಗು ಸಿಗ್ತಿಲ್ಲ. ಸಿಗ್ತಿದಾವೆ, ಭಾಳ ಕಾಸ್ಟ್ಲಿ ಇದೆ, ಭಾಳ ಕಾಸ್ಟ್ಲಿ ದುಡ್ಡು. ಅದ್ರ ಬದಲು ಕಾರ್ ಮಾಡ್ಕೊಂಡು ಹೋದ್ರು ಕಾರ್ ಮಾಡ್ಕೊಂಡು ಹೋಗ್ಬೇಕಂತ ವಿಚಾರ ಐತಿ. ಹೋಗಿ ಬರೋಳಗ ನಮ್ಮದು ಮೆತ್ತಗಾಗಿರ್ತೈತಿ. ಅಲ್ಲ ನೀವೇನ ಕುಂದಿರ್ತೀರಿ ಬಿಡ,
ನಾವು ಡ್ರೈವಿಂಗ್ ಮಾಡೋ ಪರಿಸ್ಥಿತಿ ಹೇಳ್ರಿ. ಏನಾಗಲ್ಲ, ಏನು ಭಾಳ ಅದನ್ನ 1700-1800 ಕಿಲೋಮೀಟ್ರ್ ಐತೆ ಅಷ್ಟೇ, ಹೊಡಿಬೋದು. ಹೊಡಿಬೋದು ಹೆಚ್ಚು ಕಮ್ಮಿ ಒಂದು 21 ದಿನ ಹೋಗ್ಬೋದು. 1.5 ಮ್ಯಾಕ್ಸಿಮಮ್ ಅಲ್ಲೇ ಇಲ್ಲೇ ನಿಂತ್ಕೊಂತ ಹೋಗ್ಯಾವ ಅಂದ್ರೆ 2 ದಿನ ಬೇಕು ಹೋಗ್ಬೋದು. ನಮಸ್ಕಾರ ವೀಕ್ಷಕರೇ, ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಟ್ಯಾಂಟ್ ಗಿಟ್ಟು ತಗೊಂಡು ಬಂದು ಹೋಗೋದೇನಾರ ಕ್ಯಾನ್ಸಲ್ ಆಗ್ಬೇಕು ಮುಕ್ಳಿ ಮ್ಯಾಗ. ವಾರ್ನಿಂಗ್ 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 ತಗೊಂಬಂದು ಕುಂತ ಇಲ್ಲ ಅವರು ಆದ್ರೆ ಕ್ಯಾಮ್ರಾ ಜೊತೆ ಮಾತಾಡ್ಬೇಕಂದ್ರೆ ಒಂಥರ ಅನ್ಸುತ್ತಲ್ಲ. ಮನುಷ್ಯರ ಜೊತೆ ಮಾತಾಡೋದಕ್ಕೂ ಕ್ಯಾಮ್ರಾ ಜೊತೆ ಅವ್ರು ಒಂಥರ ಮಾನಸಿಕ ಆದಂಗೆ ಆಗಿರ್ತಾರ ಅವ್ರು. ಯಾರ ಕ್ಯಾಮ್ರಾ ಜೊತೆ ಮಾತಾಡಿ ಫಿಲ್ಮ್ ಸ್ಟಾರ್ಸ್ ಎಲ್ಲ ಆ ಕ್ಯಾಮ್ರಾ ಮುಂದೆ ಅವ್ರಿಗೆ ಕರ್ಕೊಂಬಂದಿ ಜನದ ಜೊತೆ ಮಾತಾಡ್ರಿ ಅಂತ ಮಾತಾಡಲ್ಲ. ಕ್ಯಾಮ್ರಾ ಅದಕ್ಕೆ ಸೆಟ್ ಆಗ್ಬಿಟ್ಟಿರ್ತಾರ ಅವ್ರು. ನಮ್ಮನ್ನ ತಗೊಂಡು ಕ್ಯಾಮ್ರಾ ಮುಂದೆ ಮಾತಾಡಂದ್ರೆ ಮಾತಾಡಕ್ಕಾಗಲ್ಲ. ಹಂಗೆ ಅದು. ಈಗ ನಾರ್ಮಲ್ ಆಗಿ ಜನರ ಜೊತೆ ಮುಂದೆ ಮಾತಾಡಿದವ್ರಿಗೆ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕಾಗಲ್ಲ. ಕ್ಯಾಮ್ರಾ ಮುಂದೆ ಮಾತಾಡೋರು ತೊಗೊಂಡು ಹೋಗಿ ನೀನು ಜನರ ಮುಂದೆ ನಿಂದ್ರಿಸ, ಅವ್ರು ಅದನ್ನ ಮಾತಾಡೋದೇ ಇಲ್ಲ, ಭಾಳ ಅಂಜುತ್ತಾರ. ಈಗ ಯಾರ ಕಲಾವಿದ ಇರ್ತಾರೆ ತಿಕೋರಿ, ಅವ್ರನ್ನ ನೀವು ಸ್ಟೇಜ್ ಮ್ಯಾಗ ಬಿಡ್ರಿ, ಎಕ್ದಮ್ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಕೊಡ್ತಾರ. ಅದೇ ಮೈಕ ಎಲ್ಲ ಅದೇ ಜನನ ಯಾರ ಸನ್ಮಾನ ಮಾಡೋ ಹೊತ್ತಿಗೆ ಒಂದು 4 ಮಾತು ಮಾತಾಡ ಅಂತಂದ್ರೆ ಅವ್ರು ಮಾತಾಡಂಗಿಲ್ಲ, ಮಾತಾಡೋಕೆ ಬರೋಂಗಿಲ್ಲ ಅವ್ರಿಗೆ. ಯಾಕಂದ್ರೆ ಅವರು ಸ್ಕ್ರಿಪ್ಟೆಡ್ ಇರ್ತಾರಲ್ಲ, ಅದು ಪ್ರಾಬ್ಲಮ್. ಅರ್ಥ ಆಗಲಿಲ್ಲ ನನಗೆ ಅರ್ಥ ಆಯ್ತು. ನನಗೆ ಅರ್ಥ ಆಯ್ತು. ಅದಕ್ಕೆ ಅದು ಕ್ಯಾಮ್ರಾ Scripted ಅರ್ಥವಾಯಿತು. ಸ್ಕ್ರಿಪ್ಟೆಡ್ ಅಂದ್ರೆ ಹೆಂಗ್ ಗೊತ್ತಾ, ಅವರು ಅದನ್ನ 1 ವಾರ 15 ದಿವಸ 1 ವರ್ಷ ಅದನ್ನೇ ಪ್ರಾಕ್ಟೀಸ್ ಮಾಡಿರ್ತಾರ ಅವ್ರು ಕುಂತು. ಅದನ್ನ ಪ್ರಾಕ್ಟೀಸ್ ಮಾಡಿ ಹಾಡ್ತಾ ರಾಗ ಉಗುಳ್ತಾ ರೋಗ ಅಂತಾರಲ್ಲ, ಹಂಗ ದಿನ ಅದನ್ನ ಪ್ರಾಕ್ಟೀಸ್ ಮಾಡಿ ಬರೀ ದಿನ ಅದ ಹಾಡಿ ಅವ್ರಿಗೆ ಅದು ರೂಢಿ ಆಗ್ಬಿಟ್ಟಿರ್ತೈತಿ. ಏನೋ ಒಂದು ಹೊಸ ಇದನ್ನ ತೊಗೊಂಬಂದು ಅವ್ರು ಕೊಟ್ಟು ಅಂದ್ರೆ ಅವ್ರು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೇಳ್ಬೇಕು ಹೊರತು ಲೈವ್ ಆಗಂದ್ರೆ ಹೇಳಕ್ಕಾಗೋದಿಲ್ಲ. ಹೇಳ್ತಾರೆ ಅದು ಅದಾರ ಒಂದಿಷ್ಟು ಜನ ಅದಾರ, ಅದು ಭಾಳ ಕಡಿಮೆ. ಕಾರ್ಯಕ್ರಮ ಕೊಡ್ತಿರ್ತಾರಲ್ಲ ಲೈವ್. ಎಲ್ಲ ಗುಡಕ್ಕೆ ಹೋಗ್ಬರ್ಬೇಕು. ಎಲ್ಲ ಒಂದು ಗುಡ್ದಾಗ ಮುಲ್ಲಾಂದೇನು ಅಂತೇಳಿ. ಆದ್ರೂ ದರ್ಗಾ ಇದ್ದಿದ್ದು ಗೊತ್ತಿಲ್ಲ ಬಿಡ್ರಿ ನನಗೆ. ಅಲ್ಲೆಲ್ಲ ಗುಡ್ದಾಗ ದರ್ಗಾ ಐತಲ್ಲ, ದರ್ಗಾ ಐತಿ. ದರ್ಗಾ ಐತಂತಲ್ಲೇ. ದರ್ಗಾ ಐತಿ. ಕಲ್ಲ ಪಡಿ ಬುಡಕ ನೀಟ ಐತಿ. ಅದ್ರ ಬುಡಕ ಹಾಸಿ ಹೋಗ್ಬೇಕು. ಹಿಂಗ ಅದ್ರಾಗ ದೇವು ಬಡ್ಕೊಂಡಿದ್ರ, ಮಠ ಮಾಡಿಸಿದ್ರ, ಗಾಳಿ ಗಿಡಿ ಬಡ್ಕೊಂಡಿದ್ರ ಅದು ಹಿಡ್ಕೋತೈತೆ ಅಲ್ಲಿ. ಈ ನಾರ್ಮಲ್ ಇದ್ರ ಹೋಗ್ಬಿಡ್ತಾರ ಜಾರಿ. ದಪ್ಪ ಇದ್ದವರು ಎಲ್ಲಾರು ಪಾಸ್ ಹಾಕಾರ. ಅದ್ರಾಗ ದಪ್ಪಿದ್ದವ್ರು ತೆಳ್ಳಗಿದ್ದವ್ರು ಎಂತ ದಪ್ಪಿದ್ದವ್ರು ಪಾಸ್ ಹಾಕಾರ. ಇಟ್ಟಿರ್ತೈತೆ ಅದು ಕಲ್ಲು ಪಡಿ, ಹಿಂಗೆ ಬಗ್ಗೆ ಹೋಗ್ಬೇಕು. ನಾವು ಹೋದಂಗ ತೆಳ್ಕೊಂತ ಹೋಗ್ಬೇಕು. ಈಜ್ತಾರಲ್ಲ ಹಂಗೆ ಈಜ್ಕೊಂತ ಹೋಗ್ಬೇಕು. ನಾವು ಹೋಗೇನಿ ಎಷ್ಟೋ ಸಲ. ಬಂದಿರಿ ನೀವು ಹೊರಗೆ? ದಪ್ಪಿದ್ದಾಗ ಹೋಗೇನಿ. ಹೌದಾ? ಈಗಿನ ಅವಾಗ ಹೋಗಿ ಬಂದೀನಿ ನಾನು. ಹೋಗೇನಿ ನಾನು. ಗೊತ್ತೇ ಇಲ್ಲ ನಮ್ಗೆ ಅದು. ಅಲ್ರಿ ಇಟ್ಟು ದೊಡ್ಡವಾದ ನಂಗೂ ಗೊತ್ತಿಲ್ಲ. ಅಲ್ಲಿ ಯಲಂಗುಡ್ದಾಗ ದರ್ಗಾ ಐತೆ ಅಂತ ಹೇಳಿ ಐತಲ್ಲ ದರ್ಗಾ. ಅಲ್ಲೆಲ್ಲ ಹೋಗು ಹಾದ್ಯಾಗ ಹೂವಿನ ಗಿಡ ಹಂಗ ಬಿದ್ದಿರ್ತಾವಲ್ಲ. ಬೆಂಕಿ ಬೆಂಕಿ. 「 ವೀಕ್ಷಕರೇ, ನೀವು 1 ವಾರ 15 ದಿವಸ 1 ವರ್ಷ ಅದನ್ನ ಪ್ರಾಕ್ಟೀಸ್
ಇಷ್ಟು ವರ್ಷ ಆತು ಯಲ್ಲಮ್ಮಗುಡ್ಡಕ್ಕೆ ಹೋಗಿರಿ ಯಾರು, ಹೋಗ್ಲಾರ್ದವ್ರು ಯಾರು ಕಮೆಂಟ್ ಮಾಡ್ರಿ. ಹೋದವ್ರಿಗೆ ನಿಮ್ಗೆ ಗೊತ್ತಾ ಯಲ್ಲಮ್ಮಗುಡ್ಡದಲ್ಲಿ ದರ್ಗಾ ಐತೆ ಅಂತ ಹೇಳಿ? ನನಗಂತೂ ಗೊತ್ತಿರಲಿಲ್ಲ. ಇವತ್ತು ಮಮ್ಮಿ ಹೇಳಕತ್ತಾರ ಯಲ್ಲಮ್ಮಗುಡ್ಡದಾಗ ದರ್ಗಾ ಐತೆ ಅಂತ ಹೇಳಿ. ನನಗೂ ಗೊತ್ತಿರಲಿಲ್ಲ. ಯಾರಿಗೆ ಗೊತ್ತಿತ್ತು ಕಮೆಂಟ್ ಮಾಡಿ. ಗೊತ್ತಿದ್ದವರು ಕಮೆಂಟ್ ಮಾಡ್ರಿ, ಗೊತ್ತಿಲ್ಲದವರು ಕಮೆಂಟ್ ಮಾಡ್ರಿ. ಅದು ಒಂದ ಸಮಸ್ಯೆ ಅಲ್ಲಿ ಹೋಗಾಕ ಹೇಳಿಲ್ಲ. ಆದ್ರೆ ಬೆಂಕಿ ಜಗ್ಗಿರ್ತಾವ ಅಂತ ದರ್ಯಾಗ, ಆ ಬೆಂಕಿ ತೊಳ್ಕೊಂತ ಹೋಗ್ಬೇಕು. ಹೇಳ್ತೀನಿ ಹೇಳಾಕಲ್ಲ ನಾನು ಅಷ್ಟು ಇಷ್ಟರ ಸಿಟ್ಟು ಬರ್ತೈತಿ. ಈ ಕೆಲವೊಂದ್ಸಲ ಅದನ್ನ ನೋಡಿ ಹೋಗಿಲ್ಲ ನಾವು. ಬೆಂಕಿ ತೊಳ್ಕೊಂಡ್ ಹೋಗ್ಬೇಕಲ್ಲ ಅನ್ನೋ ಸಂಕಟಕ್ಕೆ ಹೋಗಿಲ್ಲ. ಉಳ್ಕೊಳಕಲ್ಲ ಜಾಗ ಬಿಟ್ಟಿರ್ತಾರ ಹೋಗಾಕ ಸೈಡ್ ಆ ಕಡೆ ಜಗ್ಗ ಬೆಂಕಿ ಬೆಂಕಿ ಗಿಡ ಇದು ಗೊತ್ತಾತ್ರಿ? ಅರ್ಥ ಆತ್. ಅದು ಭಾಳ ಇರ್ತೈತಿ. ಬೆಂಕಿ ಅಂದ್ರ ಯಾರು ಏನು ಅಂತೇಳಿ ಕಮೆಂಟ್ ಮಾಡ್ರಿ. ಸುತ್ತಮುತ್ತ ಮನಿ ಇರ್ತಾವಲ್ಲ, ಅವು ಹೋಗಿ ಅಲ್ಲೇ ಅದಕ್ಕೆ ಏನಾರ ಸ್ವಲ್ಪ ಸ್ಟ್ರಿಕ್ ಆಗಿ ಇದನ್ನ ಮಾಡ್ಬೇಕು, ಇವ್ರು ಅವಾಯ್ಡ್ ಮಾಡಿಸ್ಬೇಕು. ಯಾಕಂದ್ರೆ ಭಕ್ತರು ಹೋಗೋರು ಇರ್ತಾರ, ಹಂಗೆಲ್ಲ ಆದ್ರೆ ಸಮಸ್ಯೆ ಆಕತಿ. ನೋಡುವಂತ ಪ್ಲೇಸ್ ಅದು ಹೇಳ್ಬೇಕು. ನೋಡುವಂತ ಪ್ಲೇಸ್ ಐತಿ. ಎಷ್ಟೋ ಸಲ ಇದ್ದಿದ್ದಕ್ಕೆ ನಾವು ಹೋಗಿಲ್ಲ, ಹೊಳೆ ಬಂದಿನಿ ನಾನು. ಬೆಂಕಿ ಇರೋ ಸಂಬಂಧ ನೀವು ಹೋಗಿಲ್ಲ. ಬೆಂಕಿ ಇರೋ ಸಲುವಾಗಿ ಹೋಗಿಲ್ಲ ನಾನು. ಅಲ್ಲ, ಜನ ಬರಬಾರ್ದು ಅಂತ ಹೇಳಿ ಬೆಂಕಿ ಹಾಕ್ತಾರೆ ಮತ್ತಲ್ಲ? ಹಂಗೇನಿಲ್ಲ ಅವ್ರ ಮನೆಗಳು ಅಲ್ಲೇ ಅದಾವ, ಹೋಗಿ ಮಾಡ್ತಾರ. ಬೆಂಕಿ ಹಾಕಿ ಬರ್ತಾರ, ಬೆಂಕಿ ಹಾಕಿ ಬರ್ತಾರ ಹೋಗಿ. ಐತಿ ಇನ್ನೇ ಮುಂದಿನ ವಿಡಿಯೋದಲ್ಲಿ ಮಾಡೋಣ, ತೋರಿಸ್ತೇವೆ ನಿಮ್ಗೂ ಬೆಂಕಿನ. ನಮ್ಮ ಹಿತೈಷಿಗಳಿಗೆ, ನಮ್ಮ ವೀಕ್ಷಕರಿಗೆ, ನಮ್ಮ ಫ್ರೆಂಡ್ಸ್ಗೆ ಯಾರು ಈ ವಿಡಿಯೋ ಆದಷ್ಟು ಬೇಗ ನೋಡ್ಬೇಕಂತೀರಿ ಕಮೆಂಟ್ ಮಾಡ್ರಿ. ಮುಂದಿನ ವಿಡಿಯೋದಾಗ ತೋರ್ಸೋಣ. ಕಲ್ಲಿನ ಪಡ್ಯಾಗ ಹಾದು ಹೋಗೋ ಸಂಬಂಧ ಹೋಗ್ತಾ ಇರೋ ವಿಡಿಯೋ ಹಾಕೋಣ ನೆಕ್ಸ್ಟ್. ಏನು ಸಣ್ಣ ತೇರ್ ಇಲ್ಲ ಜಾತ್ರೆ ಕೊಂಡೈತಿ, ಸಣ್ಣ ತೇರೈತಿ. ಒಬ್ಬನೇ ಹೊಂಟವನಿ ಗಾಢವಾದ ವಿಚಾರ ಮಾಡುವಂತ ಕಾರ್ನಾಗ ನೀನು ಹೆಂಡ್ತಿನ ಬಿಟ್ಟು ಹೊಂಟಾನು, ಹೆಂಡ್ತಿ ಮನಿಗೆ ಹೊಂಟಾನು. ಎಲ್ಲರೂ ಯಾಕೆ ಹೋಗಲ್ಲ ನಡಿ, ಎದಕ್ಕೆ ಬೇಕು ಊರು ಸುದ್ದಿ ಹೊಸ ಬರ್ರಿ, ಊರು ಚಿಂತೆ ಮಾಡಿ ಏನ ಸ್ವರ್ಗಿನ ಉಲ್ಲಾಸ ಅವ್ರಿಗಿನ್ನ ಹಂಗಾಬಾರ್ದು ಮಾಡಿ. ನೀ ಮಾಡುವೆ ಎಂದರ ಯಾಬ್ಯಾಡಂತಾರೋ, ಮಾಡಪ್ಪ ಚಿಂತಿ, ಮಾಡಪ್ಪ ಚಿಂತಿ. ಬಡ ಪಾಟ್ಲಿಗೆ ಎಡಿಗೆ ಪಡ್ಡಿಗೆ ಕಟ್ಟಿದ್ರೆ ಹಿತ್ತಲ್ದ ಹೋಗಿ ಜೋಗಾಗ್ತಿದ್ವಿ. ನನ್ನ ಡೈಲಾಗ್ ನನಗೆ ಹೇಳಕತ್ತಿರಲ್ಲ ನೀವು? ಪಡ್ಪಾಟ್ಲಿ ಹಿಡಿಗೆ ಪಡ್ಲಿಗೆ ಕಟ್ಟಿದ್ರೆ ಹಿತ್ತಲ್ದಾಗ ಹೋಗಿ ಜೋ ಆಗ್ತಿತ್ತು. ಪಡ್ಪಾಟ್ಲಿ ಗೇಡಿಗೆ ಮೇನ್ ಆಗಿ ನೀವೇ ಇದು ಪಡ್ಲಿಗೆ ಹಾಕ್ಬಾರ್ದು, ಅದು ನಿಮ್ಮ ತಪ್ಪು. ಹಿತ್ತಲ್ದಾಗ ಜೋಗ ಹಾಕ್ತಾರಂದ್ರೆ ಹಾಕ್ತಾರ ಅವ್ರು, ಹೆಂಗಿದ್ರು ಹಾಕ್ತಾರ ಅವ್ರು. ಭಾಳ ಹೇಳ್ತಿದ್ದೆ ಮೊದಲ, ನೆನಪರೋಲ್ಲ ಜಗ್ಗ ಹೇಳ್ತಿದ್ದಿನ. ಈಗೂ ಹೇಳ್ತೀರಾ, ಆ ಸಂದರ್ಭ ಬಂದಾಗ ಹೇಳ್ತೀರಾ, ಸಮಯ ಸಂದರ್ಭ ಬಂದಾಗ ಹೇಳ್ತೀರಾ. ನೀವು ಬ್ಯಾಡ ಅಂದ್ರೆ ಹೇಳ್ತೀರಾ, ಅದೇನು ಬಂದೇ ಬರುತ್ತದೆ. ಜಗ್ಗ ಬರ್ತಾವಂತವ್ರು, ಸಮಯ ಬಂದಾಗ ಹೇಳ್ತಾರೆ. ಮಾಡಕತ್ತಾನ ಎಲ್ಲಾರು ನೋಡಿ ಹಾಕ್ತಾನ, ಲಾಸ್ಟಿಗೆ ಎಂಡಿಗೆ ಬಿಡ್ತಾನ ನೋಡು 26ಕ್ಕೆ. ಅದು ಎಡಿಟ್ ಅದು ಮಾಡ್ಬೇಕಲ್ಲ, ಒಂದು ಭಾಗ ಮಾಡ್ತಾನ 3 ಭಾಗ ಮಾಡ್ತಾನ ಗೊತ್ತಿಲ್ಲ, ಹೌದಲ್ಲ? ಲಾಸ್ಟಿಗೆ ಹಾಕ್ಬೋದು. ಹಾಕ್ತಾನ ಶಿವರಾತ್ರಿ ಟೈಮಿಗೆ ಹಾಕಿದ್ರೆ ಹಾಕಿ ಅದು ಎಡಿಟ್ ಮಾಡ್ಬೇಕಲ್ಲ ಮತ್ತೆಲ್ಲ. ಅದ ಮತ್ತೆ ತಲೆ ಅನ್ನೋದು ಅದಕ್ಕೆ ಇರ್ಬೇಕ, ಯಾವತ್ತಿಗೆ ಯಾವ್ದು ಹಾಕ್ಬೇಕು ಅನ್ನೋದು ಅದ. ಸ್ಪೈಸ್ ಅಂತ ಹೇಳಿ ಫಸ್ಟಿಗೆ ಒಂದು ಮೊಬೈಲ್ ಕಂಪ್ನಿ ಬಂತು. ಅವ ಬಂದು ಎಲ್ಲ ನೆಟ್ವರ್ಕ್ ಹಾಕಿ ಮೊಬೈಲ್ ತೊಗೊಂಬಂದು ಅದನ್ನ ಹೆಂಗೆ ಮೇಂಟೈನ್ ಮಾಡಬೇಕು, ಅದನ್ನ ಹೆಂಗೆ ರಿಚಾರ್ಜ್ ಮಾಡಬೇಕು, ಹೆಂಗೆ
ಪ್ರಾಜೆಕ್ಟ್ ಪ್ಲ್ಯಾನ್ ಇಂಪ್ಲಿಮೆಂಟ್ ಮಾಡ್ದ ಅವ ಪಾಪ ಅದು ಭಾಳ ಸ್ಟ್ರಗಲ್ ಮಾಡ್ತು ಕಂಪ್ನಿ. ಅದು ಕ್ಲಿಕ್ ಆಗಲಿಲ್ಲ. ಅದನ್ನ ಐಡಿಯಾದವ್ರೇನ ವೋಡಾಫೋನ್ದವ್ರು ಯಾರ ಪರ್ಚೇಸ್ ಮಾಡಿದ್ರು. ಅದನ್ನು ಕಾಪಿ ಮಾಡಿಕೊಂಡು ಇನ್ನು ಉಳ್ಕಿದವರು ಟಾಟಾ ಡೊಕೊಮೊ ಆಯಿತು, ಜಿಯೋ ಆಯಿತು, ಏರ್ಟೆಲ್ ಆಯಿತು, BSNL ಆಯಿತು, ಎಲ್ಲ ಕಂಪ್ನಿನೂ ಅದನ್ನು ಕಾಪಿ ಮಾಡಿ ಬೆಳೆದ್ಬಿಟ್ರು. ಪ್ರೊಜೆಕ್ಟ್ ಪ್ಲ್ಯಾನ್ ಹಾಕಿ ಇಂಪ್ಲಿಮೆಂಟ್ ಮಾಡ್ದವ ಕುಂತ ಅಲ್ಲೇ ಮೂಲ್ಯಾಗ ಕುಂತ ಅವನ ಪ್ಲ್ಯಾನ್ನ ಕಾಪಿ ಮಾಡ್ಕೊಂಡು ಅಷ್ಟು ಬೆಳೆದ್ಬಿಟ್ರು. ಆ ಕಂಪ್ನಿ ಮುಚ್ಕೊಂಡೇ ಹೋಗ್ಬಿಡ್ತು ಆಕ್ರಿಕ್. ಫಸ್ಟಿಗೆ ಏನು ಒರಿಜಿನಲ್ ಪ್ಲ್ಯಾನ್ ಹಾಕಿರ್ತಾರಲ್ಲ, ಆ ಪ್ಲ್ಯಾನ್ ಹಾಕಕ್ಕೆ ಅವ ಎಷ್ಟು ಸ್ಟ್ರಗಲ್ ಮಾಡಿರ್ತಾನ, ಅವ ಎಷ್ಟು ತ್ರಾಸ ತೊಗೊಂಡು ಅದನ್ನು ಹಗಲು ರಾತ್ರಿ ಕೆಲಸ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಿರ್ತಾನ ಅನ್ನೋದು ಅವಂಗೆ ಅಷ್ಟೇ ಗೊತ್ತಿರ್ತೈತಿ. ಸುಮ್ಮನೆ ಅಂತೇವ ಅಷ್ಟೇ ನಾವು. ಒರಿಜಿನಲ್ಕಿಂತ ಡೂಪ್ಲಿಕೇಟ್ ಚೆನ್ನಾಗಿರ್ತೈತಿ. ಹೌದು, ನೋಡ್ತಾರಲ್ಲ. ಹೌದು, ನೋಡು ಅದಕ್ಕಿಂತ ಚಲೋ ಮಾಡ್ತಾರ ಅವರು. ಇದಿಷ್ಟ ಅಲ್ಲ, ಇದು ಇದಕ್ಕಿಂತ ಚಲೋ ಮಾಡೋಂತೇಳಿ ನಾವು ಅಂತೇಳಿ ಮಾಡ್ತಾರೆ. ಇಲ್ಲೊಂದು ಟೋಲ್ ಇತ್ತಲ್ಲ ಹೊಡೆದ್ರ ಕಟ್ಟಾಕತ್ತಾರೆ. ಡಬಲ್ ರೋಡ್ ಆಗ್ಬೇಕಲ್ಲ. ಬಿಸ್ಲಿಗೆ लद्दाख से आए हो? अब लद्दाख भी है। हाँ, लद्दाख बाइक लेके गए थे। यांगचांग। ओ आप चाइनीज हो क्या? आपका नाम चिंग चांग है?